ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನಗೆ ಫಸ್ಟ್ ಕಾರ್ಡ್ 3 ಆಫ್ ಸಾರ್ಟ್ಸ್ ಬಂದಿದೆ. ಸ್ಯಾಡ್ ಅಂತ ಹೇಳ್ತೀನಿ, ಆ್ಯಂಗರ್, ತುಂಬ ಸಿಟ್ಟಿದೆ, ಫ್ರಸ್ಟ್ರೇಷನ್, ತುಂಬ ಚಾಲೆಂಜಸ್. ನಿಮಗೆ ತುಂಬ ತಾಳ್ಮೆಯ ಅಗತ್ಯ ಇದೆ, ನೀಡ್ ಮೋರ್ ಪೇಷನ್ಸ್ ಅಂತ ಕಾರ್ಡ್ ಹೇಳ್ತಾ ಇದೆ. 3 ಆಫ್ ಸಾರ್ಟ್ಸ್ ಬ್ರೇಕಪ್ ಅಂತ ಹೇಳ್ತೀವಿ. ಸೊ ಯಾವ ಥರ ಬ್ರೇಕಪ್ ಅಂದರೆ, ನಾನು ಸ್ಪೆಷಲಿ 5 ಆಫ್ ಸಾರ್ಟ್ಸ್ ಅಥವಾ 7 ಆಫ್ ಸಾರ್ಟ್ಸ್ ಬಂದಿದ್ದರೆ ನಿಮಗೆ ವಿಷಯ ಗೊತ್ತಾಗಿರುತ್ತೆ, ಅವ್ರು ಮೋಸ್ಕರ ಅಂತ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. 3 ಆಫ್ ಸಾರ್ಟ್ಸ್ ಇಲ್ಲದೆ ಇರೋ ವಿಷಯಕ್ಕೆ ಅಥವಾ ಥರ್ಡ್ ಪರ್ಸನ್, ಯಾರೋ ಮೂರನೇ ವ್ಯಕ್ತಿ ನಿಮ್ಮಿಬ್ಬರ ಮಧ್ಯೆ ತಂದಿಡ್ತಾ ಇದ್ದಾರೆ. ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಅಥವಾ ನಿಮ್ಮ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ನೀವಿಬ್ಬರು ಚೆನ್ನಾಗಿರೋದನ್ನ ಅವ್ರಿಗೆ ನೋಡೋಕ್ಕಾಗಲ್ಲ ಅಂತ ಕಾರ್ಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅವ್ರಿಗೆ. ನಿಮಗೆ ಬೇರೆಯವ್ರ ಮಾತನ್ನ ಕೇಳೋದನ್ನು ಬಿಟ್ಬಿಡಿ. ನಿಮಗೆ ಆ ವ್ಯಕ್ತಿನ ಕಂಡ್ರೆ ಇಷ್ಟ ಇದೆಯೋ ಇಲ್ವೋ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ 7 ಆಫ್ ಕಪ್ಸ್. ಸೊ ನಿಮಗೆ ಅರ್ಥ ಆಗ್ತಾ ಇಲ್ಲ ಆ ವ್ಯಕ್ತಿ ಎಷ್ಟು ಸುಳ್ಳು ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಷ್ಟು ಸುಳ್ಳು ಹೇಳೋಕ್ಕೆ ಸಾಧ್ಯ ಅಂತ. ತುಂಬ ಎಕ್ಸ್ಕ್ಯೂಸಸ್ ಮಾಡ್ತಾರೆ, ತುಂಬ ಸುಳ್ಳು ಹೇಳ್ತಾರೆ, ಮತ್ತು ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನನೂ ಪಡ್ತಾರೆ. ತುಂಬ ಕ್ಯಾನ್ಸಲೇಷನ್ಸ್ ಅಂತ ಹೇಳ್ತೀನಿ. ತುಂಬ ಅವ್ರ ಮೈಂಡ್ ಕಾನ್ಸ್ಟೆಂಟ್ ಆಗಿರಲ್ಲ, ಅಥವಾ ನಿಮ್ಮದು ಕೂಡ ಆಗಿರ್ಬೋದು ಅಥವಾ ಅದರ್ ಪರ್ಸನ್ದು. ಸಡನ್ ಚೇಂಜಸ್, ಹಾಲಿಡೇ ಪ್ಲ್ಯಾನ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಫಿಲ್ಮ್ ಪ್ಲ್ಯಾನ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಹೊರಗಡೆ ಹೋಗಬೇಕು ಅಂತ ಅಂದ್ಕೊಡ್ತೀರಾ. ಕೀಪ್ ಚೇಂಜಿಂಗ್. ಅವ್ರ ಮೈಂಡೇ ಕಾನ್ಸ್ಟೆಂಟ್ ಆಗಿಲ್ಲ ಅಂತ ಹೇಳುತ್ತೆ, ಅಥವಾ ನಿಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿಲ್ಲೋ ಗೊತ್ತಿಲ್ಲ. ತುಂಬ ಫ್ರಸ್ಟ್ರೇಷನ್, ತುಂಬ ಏನು ಹೇಳ್ತೀರಿ, ನನ್ನನ್ನು ಕಂಡ್ರೆ ನನಗೆ ಆಗಲ್ಲ ಅನ್ನೋ ರೇಂಜಲ್ಲಿ ಫ್ರಸ್ಟ್ರೇಷನ್ ಇದೆ ನಿಮಗೆ. ಥರ್ಡ್ ಕಾರ್ಡ್ ನನಗೆ 5 ಆಫ್ ವಾಂಡ್ಸ್ ಬಂದಿದೆ. ಅವಾಯ್ಡೆನ್ಸ್ ಅಂತ ಹೇಳ್ತೀನಿ. ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರೋ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೋ, ಈ ವಿಷಯದ ಬಗ್ಗೆ ನಂಗೆ ಮಾತಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ. ಬಟ್ ನಾನು ಸಿಚುವೇಶನ್ನ ಫೇಸ್ ಮಾಡಿ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ನೀವು ಯಾವಾಗ ಕಮ್ಯುನಿಕೇಷನ್ ಮಾಡಿದರೂ ಸಫರ್ ಆಗ್ತೀರಾ ಅಂತ ಕೂಡ ಹೇಳುತ್ತೆ. ಸೊ ಏನು ಬರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಮೇ ಬಿ 5 ಆಫ್ ವಾಂಡ್ಸ್ನ ಸಪ್ರೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಡೆಸ್ಟಿನಿ ಅದು ಏನಾಗಬೇಕು ಅಂತ ಇರುತ್ತೆ ಅದು ಹಾಗೇ ಆಗುತ್ತೆ. ಸೊ ನೀವು ಜೊತೆಗಿರಬೇಕು ಅಂತ ಇದ್ದರೆ ಎಷ್ಟೇ ಜಗಳ ಆಡಲಿ, ಎಷ್ಟೇ ದಿನ ದೂರ ಇದ್ದರೂ ಕೂಡ ಖಂಡಿತವಾಗ್ಲೂ ಮತ್ತೆ ನೀವು ಸೇರ್ತೀರಾ ಅಂತ ನಾನು ಹೇಳ್ತೀನಿ. ಫೋರ್ತ್ ಕಾರ್ಡ್ ನನಗೆ 4 ಆಫ್ ವಾಂಡ್ಸ್ ಬಂದಿದೆ. 4 ಆಫ್ ವಾಂಡ್ಸ್ ಮ್ಯಾರೇಜ್, ಮದುವೆ ಫಿಕ್ಸ್ ಆಗೋದನ್ನು ಹೇಳುತ್ತೆ. ಸೊ 4 ಆಫ್ ವಾಂಡ್ಸ್ ಇರೋದ್ರಿಂದ ನೀವು ಸದ್ಯಕ್ಕೆ ದೂರ ಆಗಿರ್ಬೋದು, ಜಗಳ ಆಡಿ ಮತ್ತೆ ನೀವು ಪ್ಯಾಚಪ್ ಆಗಿ ಒಂದಾಗ್ತೀರಾ ಅಂತ 4 ಆಫ್ ವಾಂಡ್ಸ್ ಹೇಳ್ತಾ ಇದೆ. ಸೊ ಪುಷಿಂಗ್ ಟು ದಿ ಎಂಡ್ ಅಂತ ಹೇಳಿ ಬಾಟಮ್ವರೆಗೂ ಪುಷ್ ಮಾಡ್ತಾರೆ, ಅವ್ರು ಟ್ರಿಗರ್ ಮಾಡ್ತಾರೆ ಅದರ್ ಪರ್ಸನ್, ಅಥವಾ ನೀವು ಅದರ್ ಪರ್ಸನ್ನ ಟ್ರಿಗರ್ ಮಾಡ್ತಾ ಇರ್ಬೋದು ಅಂತ ಹೇಳುತ್ತೆ. 5th ಕಾರ್ಡ್ ಲವರ್ಸ್ ಕಾರ್ಡ್ ಇದೆ. ಲವರ್ಸ್ ಕಾರ್ಡ್ ಆ್ಯಕ್ಷನ್ ಮ್ಯಾಟರ್ಸ್ ಅಂತ ಹೇಳುತ್ತೆ. ನೆಕ್ಸ್ಟ್ ಕಪಲ್ ಆಫ್ ವೀಕ್ಸಲ್ಲಿ ತುಂಬಾ ಜಗಳಗಳಾಗ್ಬೋದು, ತುಂಬಾ ಸಾರಿ ಇರ್ಬೋದು, ಫರ್ಗಿವ್ನೆಸ್ ಇರಲಿ ನಿಮ್ಮ ಹತ್ರ ಅಂತ ಹೇಳ್ತೀನಿ. ಏನೇ ಆಗಿದ್ರೂ ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಇದರಿಂದ ನಿಮ್ಮ ರಿಲೇಷನ್ಶಿಪ್ ಉಳಿಯುತ್ತೆ. ಫ್ಯೂಚರ್ ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ಇದು ಸೈಕಲ್ ಥರ ಮತ್ತೆ ಜಗಳ ಆಗಿದೆ ಮುಂದೆ ಆಗಲ್ಲ ಅಂತ ಹೇಳಲ್ಲ, ಮತ್ತೆ ಜಗಳಗಳು ಆಗ್ತಾನೇ ಇರುತ್ತೆ. ಬಟ್ ನಿಮ್ಮ ಹತ್ರ ಇದೆ ಪೇಷನ್ಸ್ ಇಸ್ ಎ ಕೀ ಅಂತ ಹೇಳ್ತೀನಿ. ಎಷ್ಟು ನಿಮ್ಮ ಹತ್ರ ತಾಳ್ಮೆ ಇರುತ್ತೆ ಅಷ್ಟು ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಬೋದು. 6th ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಸಫರಿಂಗ್ ಮ್ಯಾರೇಜ್ ಅಂತ ಹೇಳುತ್ತೆ ಆ್ಯಂಡ್ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ತೀನಿ. ಸೊ ಮೇ ಬಿ ನೀವು ಆಲ್ರೆಡಿ ಮದುವೆ ಆಗಿರ್ಬೋದು, ಮದುವೆ ಆಗಿಡ್ದು ನಿಮಗೆ ಬರೀ ಸಫರಿಂಗ್ ಇರ್ಬೋದು, ಬರೀ ಈ ಮದುವೆಯಿಂದ ಬರೀ ನೀವು ತುಂಬ ಅಂದರೆ ತುಂಬ ಮಾನಸಿಕ ಅಶಾಂತಿನ ಅನುಭವಿಸಿರ್ಬೋದು. ಸೊ ಅದು ಡೆಸ್ಟಿನಿಯಲ್ಲಿದೆ, ಮೆಂಟ್ ಟು ಹ್ಯಾವ್ ಎ ಫೈಟ್ ಅಂತ. ಸೊ ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇವ್ರನ್ನೇ ಅಲ್ಲ, ಬೇರೆ ಯಾರನ್ನು ಕೂಡ ನೀವು ಮದುವೆ ಆಗಿದ್ರು ಡೆಸ್ಟಿನಿನ ಬದಲಾಯಿಸೋಕ್ಕಾಗಲ್ಲ. ಹಣೆ ಬರ ಅಂತ ಹೇಳ್ತೀವಿ ನಾವು, ಅದನ್ನು ನೀವು ತೆಗ್ದಾಕೋಕ್ಕಾಗಲ್ಲ. 7th ಕಾರ್ಡ್ 10 ಆಫ್ ವಾಂಡ್ಸ್ ಬಂದಿದೆ. ಅನ್ಲೋಡ್ ದಿ ಬ್ಯಾಗೇಜ್ ಅಂತ ಹೇಳ್ತೀವಿ, ಲ್ಯಾಪ್ಸ್ ಆಫ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ, ಪ್ಲ್ಯಾನ್ ಅಂತ ಹೇಳ್ಬೋದು. ನೀವು ಅದರ್ ಪೀಪಲ್ನ ಸಡನ್ನಾಗಿ ಜಡ್ಜ್ ಮಾಡೋದನ್ನು ಬಿಡಿ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ನೀವು ತುಂಬ ಬೇಗ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು, ನೀವು ಅಥವಾ ಅದರ್ ಪರ್ಸನ್ನು.
ಸೊ ಮೇ ಬಿ ಅದರ್ ಪರ್ಸನ್ ಲಾಸ್ಟ್ ಮಿನಿಟಲ್ಲಿ ಅವ್ರ ಮೈಂಡ್ನ ಚೇಂಜ್ ಮಾಡ್ಕೊಳ್ತಾರೆ, ಸಡನ್ನಾಗಿ ಅವ್ರ ಡಿಸಿಷನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಕಾರ್ಡ್ ಹೇಳುತ್ತೆ. ಅಥವಾ ನೀವು ಮಾಡ್ಕೋಬೋದು. ಏಡ್ಸ್ ಕಾರ್ಡ್, ಹರ್ಮೆಟ್ ಕಾರ್ಡ್ ಬಂದಿದೆ. ಟೈಮ್ ಔಟ್ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ, ಇನ್ನು ಸಾಕಪ್ಪ ಸಾಕು, ಇದರಿಂದ ಹೊರಗಡೆ ಹೋದ್ರಾಯ್ತು ಅಂತ ಕೂಡ ಅನಿಸ್ಬೋದು. ಬಟ್ ತಾಳ್ಮೆ ಇರಲಿ ಅಂತಲೇ ಕಾರ್ಡ್ ಹೇಳ್ತಾ ಇರೋದು. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಏನು ತುಂಬ ಕೆಟ್ಟ ವ್ಯಕ್ತಿ ಅಲ್ಲ, ಅವ್ರು ತುಂಬ ಒಳ್ಳೆಯವರು. ಸೊ ಸಿಚುವೇಶನ್ನು, ಈ ಪ್ಲ್ಯಾನೆಟ್ ರೆಸ್ಟ್ರೋಬೇಷನ್ನು, ಅವ್ರ ಚಾರ್ಟಲ್ಲಿರೋ ಗ್ರಹಗಳು, ಹೇಳ್ತೀವಲ್ವ ಅವ್ರ ಡೆಸ್ಟಿನಿ, ಸೊ ಆ ಥರ ಮಾಡಿಸ್ತಾ ಇರುತ್ತೆ. ಅವ್ರಾಗ ಅವ್ರು ಮಾಡ್ತಾ ಇರಲ್ಲ. ಬಟ್ ಕೆಲವ್ರಿಗೆ ನಿಮ್ಮನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೃಷ್ಟಿ ದೋಷ ಅಂತ ಹೇಳ್ತೀವಿ, ಆದಷ್ಟು ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹರ್ಮೆಟ್ ಕಾರ್ಡ್, ಸೋಲ್ ಸರ್ಚಿಂಗ್, ತುಂಬ ಡಿಪ್ರೆಷನ್ನಲ್ಲಿ ಇರ್ತೀರ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಯಾವುದಾದ್ರೂ ವೆಕೇಷನ್ಸ್ಗೆ ಹೋಗಿ, ಪ್ಲೇಸ್ ಚೇಂಜ್ ಮಾಡಿ, ಫ್ರೆಂಡ್ಸ್ನ ಮೀಟ್ ಮಾಡಿ, ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ, ನಿಮ್ಮ ಲೈಫ್ನ ಬಿಟ್ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. 9th ಕಾರ್ಡ್, 7 ಆಫ್ ಪೆಂಟಿಕಲ್, ಪೇಷನ್ಸ್ ಈಸ್ ದಿ ಬಿಗ್ ಥಿಂಗ್ ಅಂತ ಹೇಳುತ್ತೆ ಇಲ್ಲಿ. ಸೊ ಯಾವಾಗ ಇಬ್ಬರು ವ್ಯಕ್ತಿಗಳು ಜಗಳ ಆಡಿ ತುಂಬ ಹರ್ಟ್ಫುಲ್ ಮಾತುಗಳನ್ನ ಆಡಿ, ಕೆಲವ್ರಿಗೆ ಹರ್ಟ್ ಮಾಡಿರ್ತೀರ ನೀವು, ಅದರ್ ಪರ್ಸನ್ ನಿಮಗೆ ಅದರ್ ಪರ್ಸನ್ಗೆ. ಬಟ್ ಅದನ್ನು ಫಾರ್ಗಿವ್ ಮಾಡೋದು ಅಥವಾ ಕ್ಷಮಿಸೋದು ಅಷ್ಟು ಸುಲಭ ಅಲ್ಲ ನನಗೆ ಗೊತ್ತು. ಬಟ್ 7 ಆಫ್ ಪೆಂಟಿಕಲ್ಸ್, ಫಾರ್ಗಿವ್ನೆಸ್ ಈಸ್ ಎ ಕೀ, ಪೇಷನ್ಸ್ ಈಸ್ ಎ ಕೀ ಅಥವಾ ಬಿಗ್ ಥಿಂಗ್ ಅಂತ ಹೇಳ್ತಾ ಇದೆ. ನೀವು ತಾಳ್ಮೆ ಮತ್ತು ಒಬ್ಬ ವ್ಯಕ್ತಿನ ಕ್ಷಮಿಸುವಂಥ ಗುಣನ ನೀವು ಈ ಮಂತಲ್ಲಿ ಅಥವಾ ಈಗಲೇ ಇಟ್ಕೊಂಡ್ರೆ, ಸೊ ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ನಿಸ್ಬೋದು ಬಿಟ್ಟು ಹೋಗ್ಬಿಡ್ತೀನಿ, ಸಪ್ರೇಟ್ ಆಗಿಬಿಡೋಣ, ಡಿವೋರ್ಸ್ ತೊಗೊಂಡ್ಬಿಡೋಣ ಅಂತ, ಬ್ರೇಕಪ್ ಮಾಡ್ಕೊಂಡ್ಬಿಡೋಣ ಅನಿಸ್ಬೋದು ಕೆಲವರಿಗೆ. ಬಟ್ ಅದಾದಮೇಲೆ ತುಂಬ ದೊಡ್ಡ ಪ್ರೊಸೆಸ್ ಇರುತ್ತೆ. ಆ ಫ್ರಸ್ಟ್ರೇಷನ್ನು, ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ನಿಮಗೆ. 4 ಆಫ್ ಸೋರ್ಸ್ ಕಾರ್ಡ್ ಬರ್ತಾ ಇರುತ್ತೆ, ಅಂದರೆ ನಿಮ್ಗೆ ನಿದ್ದೆನೇ ಬರೋದಿಲ್ಲ. ಆ ಹಳೆ ನೆನಪುಗಳು, ಮೆಮೊರೀಸು, ಅದರಿಂದ ಹೊರಗಡೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ಇದನ್ನು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಿಮಗೆ ಈಸಿ ಅಂತ ಅನ್ನಿಸ್ಬೋದು, ಬರೀ ಮಾತಲ್ಲಿ ಅನಿಸುತ್ತೆ. ಅದನ್ನು ನೀವು ಟ್ರೈ ಮಾಡಿದರೆ ತುಂಬ ಸಫರ್ ಆಗ್ತೀರಾ ಅಂತಲೂ ಕಾರ್ಡಲ್ಲಿ ಹೇಳ್ತಾ ಇದೆ. 10th ಕಾರ್ಡ್ ನನಗೆ 10 ಆಫ್ ಸಾರ್ಡ್ಸ್ ಬಂದಿದೆ. ನೀವು ಕ್ಷಮಿಸಿದ್ರೆ ನಿಮ್ಮ ಲೈಫು ತುಂಬಾ ಅಂದರೆ ತುಂಬ ಚೇಂಜ್ ಆಗುತ್ತೆ. ನಾನು ಯಾವ ಥರ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ನನಗೆ ಗೊತ್ತು ತಪ್ಪೆಲ್ಲ ಅದರ್ ಪರ್ಸನ್ದೇ ಅಂತಲೂ ಗೊತ್ತು. ಬಟ್ ಆದರೂ ಕೂಡ ಈ ಒಂದು ಮಂತ್ ಸುಮ್ಮನಿರೋಕ್ಕೆ ಟ್ರೈ ಮಾಡಿ, ತಾಳ್ಮೆ ಇರಲಿ ಅಂತ ಹೇಳ್ತೀನಿ. 10 ಆಫ್ ಸೋರ್ಡ್ಸ್ ಇರೋದ್ರಿಂದ ತುಂಬ ಜಗಳ, ಫ್ರಸ್ಟ್ರೇಷನ್ ಇಲ್ಲದೆ ಇರೋದನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೋದು. ಸೊ ನೀವು ನಂಬಿರೋ ವ್ಯಕ್ತಿನೇ ನಿಮಗೆ ಮೋಸ ಮಾಡ್ಬೋದು, ನೀವು ಮಾಡಿರದೇ ಇರೋದನ್ನು ಮಾಡಿದಿರಿ ಅಂತಲೂ ಹೇಳ್ಬೋದು ಅಂತ ಕಾರ್ಡ್ ಹೇಳುತ್ತೆ. 11th ಕಾರ್ಡ್, ಮೂನ್ ಕಾರ್ಡ್ ಬಂದಿದೆ. ಅಬ್ಸೆಸಿವ್, ಇದು ಇದೇ ಥರನೇ ಮಾಡಬೇಕಾಗಿತ್ತು, ನಾ ಹೇಳಿದ ಥರನೇ ಆಗಬೇಕು ಅನ್ನೋದಿದೆ ನೀವು ಅಥವಾ ಅದರ್ ಪರ್ಸನ್ನು. ಮೇಕಿಂಗ್ ವಾರ್ ಅಂತ ಹೇಳುತ್ತೆ, ಒಂದು ಯುದ್ಧನೇ ಆಗ್ಬೋದು. ಸಮಥಿಂಗ್ ಅಬೌಟ್ ಟು ಚೇಂಜ್ ಅಂತ ಹೇಳುತ್ತೆ ಮೂನ್ ಕಾರ್ಡ್ ಇರೋದ್ರಿಂದ. ಮೂನ್ ಕಾರ್ಡ್ ಅಂದರೆ ಸ್ವಲ್ಪ ಕಣ್ಣೀರು ಹೇಳ್ತೀನಿ, ಹಿಡನ್ ಥಿಂಗ್ಸ್, ಕೆಲವೊಂದು ವಿಷಯಗಳನ್ನ ಅವ್ರು ಸುಳ್ಳು ಹೇಳಿರ್ಬೋದು ಅವ್ರ ಫ್ಯಾಮ್ಲಿದವರು ಅಥವಾ ನಿಮ್ಮ ಫ್ಯಾಮ್ಲಿದವರು. ಇವರ್ ಇನ್ ದಿ ವೇಟಿಂಗ್ ಝೋನ್ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಯಾವುದಕ್ಕೂ ವೇಟ್ ಮಾಡ್ತಾ ಇರ್ಬೋದು ಕೆಲವ್ರದ್ದು. ಸೊ ರೀಡಿಂಗ್ ಅಂದರೆ ಕೆಲವ್ರಿಗೆ, ಇನ್ನೂ ಕೆಲವ್ರಿಗೆ ನಾನು ಸಫರಿಂಗ್ ಆಫ್ ಮ್ಯಾರೇಜ್ ಹೇಳ್ತೀನಿ. ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮಗೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ, ರಿಲೇಟಿವ್ ಕಡೆಯಿಂದ ಆಗಿರ್ಬೋದು, ಪ್ರಪೋಸಲ್ ಬರುತ್ತೆ. ಸೊ ಅದನ್ನು ನೀವು ಚೆನ್ನಾಗಿ ವಿಚಾರಣೆ ಮಾಡಿ, ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಅಥವಾ ಅವ್ರ ಊರು, ಅವರಿರೋ ಪ್ಲೇಸು, ಅವ್ರು ಕೆಲಸ ಮಾಡೋ ಜಾಗ, ಸೊ ಅವರು ಯಾವ ಥರ ವ್ಯಕ್ತಿ ಅಂತ. ಸೊ ತುಂಬ ಬೇಗ ಹಳ್ಳಕ್ಕೆ ಬೀಳುವಂಥ ಚಾನ್ಸಸ್ ಇದೆ. ಸೊ ಮೂನ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಯಾರಾದರೂ ಇಲ್ಲದೆ ಇರೋದನ್ನು ತೋರಿಸ್ಬಿಟ್ಟು ಇದು ನಮ್ಮದೇ ಅಂತ ಹೇಳಿಬಿಟ್ಟು ಮದುವೆ ಆಗುವಂಥ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಹರ್ಮೆಟ್ ಕಾರ್ಡ್ ಇರೋದ್ರಿಂದ ನಾನು ಒಂಟಿ ಆಗಿದ್ದೀನಿ, ನನಗೆ ಯಾರೂ ಇಲ್ಲ, ಲೋನ್ಲಿ ಆಗಿದ್ದೀನಿ ಅಂತ ಕೂಡ ಕೆಲವೊಂದು ಸರ್ತಿ ನಿಮ್ಗೆ ಅನ್ನಿಸ್ಬೋದು. ಸೊ ಆ ಕ್ಷಣಕ್ಕೆ ಯಾವುದೇ ನಿರ್ಧಾರಗಳನ್ನ ನೀವು ತೊಗೊಳ್ಬೇಡಿ. ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿ. ಯಾರಾದರೂ ಓಲ್ಡ್ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪೇರೆಂಟ್ಸ್ ಜೊತೆ ಕನೆಕ್ಟೆಡ್ ಆಗಿರಿ. ನೀವು ಒಬ್ಬರೇ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಲೈಫಲ್ಲಿ ಯಾರೂ ಒಬ್ಬರೇ ಇರಲ್ಲ.
ಎಲ್ರಿಗೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಎಲ್ರಿಗೂ ಅವ್ರ ಫ್ರೆಂಡ್ಸ್ ಇರ್ತಾರೆ. ಸೊ ಈಗ ಒಂದೇ ಲೈಫ್ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಮುಟ್ಟಿದ್ರೆ ಸಾಕು, ನನಗೆ ಅವ್ರು ತುಂಬ ದುಃಖದಲ್ಲಿದ್ದಾರೆ, ಸಫರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಈ ಸಿಚುವೇಶನ್ ನಿಮ್ಗೆ ಅಷ್ಟೇ ಬಂದಿರಲ್ಲ, ರಿಲೇಷನ್ಶಿಪ್ಪಲ್ಲಿರೋರಿಗೆ, ಕಮಿಟ್ ಆಗಿರೋರಿಗೆ ಎಲ್ರಿಗೂ ಈ ಕಣ್ಣೀರು ಬಂದಿರುತ್ತೆ, ಎಲ್ಲರೂ ಈ ಕಷ್ಟನ ಅನುಭವಿಸಿರ್ತಾರೆ. ಇದನ್ನು ಉಳಿಸ್ಕೊಳ್ಳೋದು ಅಥವಾ ಕೆಡಿಸ್ಕೊಳ್ಳೋದು ಅಂತ ಹೇಳ್ತೀನಿ ನಿಮ್ಮ ಕೈಯಲ್ಲೇ ಇದೆ. ಪೇಷನ್ಸ್ ಇರಲಿ, ತಾಳ್ಮೆ ಇರಲಿ.